ಕಳೆಬರವನ್ನು ಹುಡುಕುವಂತಹ ಕಾರ್ಯಾಚರಣೆ ಎರಡನೇ ದಿನವೂ ಕೂಡ ಮುಂದುವರೆದಿರುವಂತದ್ದು. ಎರಡನೇ ಪಾಯಿಂಟ್ನಲ್ಲಿ ಈಗ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ನೇತ್ರಾವತಿಯ ದಟ್ಟ ಕಾಡಿನಲ್ಲಿ ಎರಡನೇ ದಿನದ ಕಾರ್ಯಾಚರಣೆ. ಎರಡನೇ ಪಾಯಿಂಟ್ ಮಾಡಿರುವಂತಹ ಕಾಡಿನೊಳಗೆ ಈಗ SIT ಎಂಟ್ರಿ ಆಗಿದೆ. 20 ಕಾರ್ಮಿಕರಿಂದ ಭೂಮಿ ಅಗೆಯುವಂತಹ ಕಾರ್ಯ. ನಿನ್ನೆ ಮೊದಲ ದಿನ ಪಾಯಿಂಟ್ ನಂಬರ್ 1 ಅನ್ನು ಅಗೆಯಲಾಗಿತ್ತು. 10 ಅಡಿ ಉದ್ದ, 8 ಅಡಿ ಆಳದಲ್ಲಿ ಎಷ್ಟೇ ಹುಡುಕಿದರೂ ಕೂಡ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇವತ್ತು ಎರಡನೇ ದಿನ, ಈಗ ಎರಡನೇ ಪಾಯಿಂಟ್ನ ಭೂಮಿ ಅಗೆಯುವಂತಹ ಕಾರ್ಯ ಆರಂಭ ಆಗಿದೆ. ಈ ಕಾರ್ಯಾಚರಣೆಗೆ 20 ಜನ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ FSL ಟೀಮ್ ಇದೆ, ಮತ್ತೊಂದು ಕಡೆ ಡಾಕ್ಟರ್ಸ್ ಇದ್ದಾರೆ, ಮತ್ತೊಂದು ಕಡೆ SIT ಟೀಮ್ ಕೂಡ ಇರುವಂತಹದ್ದು. ಇವರೆಲ್ಲರ ಸಮ್ಮುಖದಲ್ಲಿ AC ಅವರ ನೇತೃತ್ವದಲ್ಲಿ ಈಗ ಭೂಮಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡನೇ ಪಾಯಿಂಟ್ನ ಭೂಮಿ ಅಗೆಯುವಂತಹ ಕಾರ್ಯ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅಲ್ಲೂ ಯಾವುದೇ ರೀತಿಯ ಕುರುಹುಗಳು ಸಿಗಲಿಲ್ಲ ಅಂದರೆ ಅನಾಮಧೇಯ ವ್ಯಕ್ತಿ ಪಾಯಿಂಟ್ ಮಾಡಿರುವಂತಹ ಮತ್ತೊಂದು ಜಾಗ, 3ನೇ ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಅಗೆಯುವಂತಹ ಕಾರ್ಯ ಆಗುತ್ತೆ. ಮತ್ತೊಂದು ಕಡೆ ಮಳೆ ಬರ್ತಾ ಇರೋದ್ರಿಂದ ಕಾರ್ಯಾಚರಣೆ ಸ್ವಲ್ಪ ತಡವಾಗಬಹುದು ಅನ್ನುವಂತಹ ಅಂದಾಜು ಕೂಡ ಇರುವಂಥದ್ದು. ಒಟ್ಟು 13 ಜಾಗವನ್ನು ಗುರುತಿಸುವಂತಹ ಕೆಲಸ ಆಗಿದೆ. ಈಗಾಗಲೇ ಒಂದು ಜಾಗವನ್ನು ಅಗೆದು ಸಂಪೂರ್ಣವಾಗಿ ಅಲ್ಲಿ ತಲಾಶ್ ಮಾಡುವಂತಹ ಕೆಲಸ ಆಗಿದೆ. ಈಗ ಎರಡನೇ ಜಾಗಕ್ಕೆ SIT ಟೀಮ್ ಹೋಗಿರುವಂತಹದ್ದು. ಎರಡನೇ ಜಾಗದಲ್ಲೂ ಕೂಡ ಈಗ ಭೂಮಿ ಅಗೆಯುವಂತಹ ಕಾರ್ಯ ಆರಂಭ ಆಗಿದೆ. ನೇತ್ರಾವತಿಯ ದಟ್ಟ ಕಾಡಿನಲ್ಲಿ ಎರಡನೇ ದಿನದ ಉತ್ಖನನದ ಆರಂಭ. ಎರಡನೇ ಪಾಯಿಂಟ್ನಲ್ಲಿ 6 ಅಡಿ ಉದ್ದ, 5 ಅಡಿ ಅಗಲ ಮಾರ್ಕನ್ನು ಮಾಡಿದ್ದಾರೆ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 4 ಅಡಿ ಆಳದವರೆಗೂ ಕೂಡ ಕಾರ್ಮಿಕರು ಆಗಿದ್ದಾರೆ. ಅಷ್ಟರ ಒಳಗೆ ಯಾವುದಾದ್ರೂ ಕಳೆಬರ ಸಿಕ್ಕರೆ ಓಕೆ, ಇಲ್ಲದಿದ್ದರೆ ಇನ್ನೊಂದು 2 ಫೀಟ್ ಅಷ್ಟು ಆಳಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು 2 ಅಡಿಯಷ್ಟು ಅಗಲವನ್ನು ವಿಸ್ತರಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೂ ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಪಾಯಿಂಟ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ. ಸುಕ್ಪಾಲ್, ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ? ಈಗ ಭೂಮಿ ಅಗೆಯುವಂತಹ ಕಾರ್ಯಾಚರಣೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಲ್ಲಿಂದ ಅಂತ? ಪ್ರೇಮ್, ಈಗ ಅರಣ್ಯ ಪ್ರದೇಶದೊಳಗೆ ಹೋಗಿರುವಂಥ ಟೀಮ್ ಏನಿದೆ, ಈಗ ಆ ಎರಡನೇ ಸ್ಥಳದಲ್ಲಿ ಅಗೆಯುವಂಥ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಹಾಗಾಗಿ ಈ ಭಾಗದಲ್ಲಿ ನೇತ್ರಾವತಿಯ ನದಿಯ ತಟ ಏನಿದೆ ಅದರ ಹತ್ತಿರದಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಈ ಸ್ಥಳದಿಂದ ಅವರೀಗ ನೇರವಾಗಿ ಒಳಭಾಗಕ್ಕೆ ಹೋಗಿರುವಂಥದ್ದು. ಈ ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗುವಂಥ ಸ್ಥಳ ಇದು. ನಿನ್ನೆ ಇದರ ಮೇಲ್ಭಾಗದಲ್ಲಿ ನಡೆದಿರುವಂಥ ಉತ್ಖನನ. ಈಗ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದ ಒಳಭಾಗಕ್ಕೆ ಎಲ್ಲ ತಂಡ ಹೋಗಿರುವಂಥದ್ದು. SIT ಅಧಿಕಾರಿಗಳು, ಜೊತೆಗೆ ಈ ಉತ್ಖನನ ಮಾಡಲಿಕ್ಕೆ ಬೇಕಾದಂಥ ಕಾರ್ಮಿಕರು, ಜೊತೆಗೆ ವೈದ್ಯಾಧಿಕಾರಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಈಗ ಸದ್ಯದ ಮಟ್ಟಿಗೆ ಆ ಒಂದು ಸ್ಥಳಕ್ಕೆ ಹೋಗಿರುವಂಥದ್ದು. ಅಲ್ಲಿ ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ನಿನ್ನೆ ಯಾವ ರೀತಿಯಾಗಿ ಕಾರ್ಮಿಕರು ಉತ್ಖನನ ಮಾಡಿದಾರೋ ಅದೇ ರೀತಿಯಾಗಿ ಇವತ್ತು ಆರಂಭಗೊಳಿಸಿರುವಂಥದ್ದು. ಇನ್ನೊಂದು 1 ಗಂಟೆ ಬಳಿಕ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುವಂಥದ್ದು. ಈಗ ಆರಂಭದಲ್ಲಿ ಆ ಸ್ಥಳಕ್ಕೆ ಹೋಗಿರುವಂಥ 20 ಮಂದಿ ಕಾರ್ಮಿಕರು ಯಾರಿದ್ದಾರೆ ಅವರು ಉದ್ದಕ್ಕೆ ಒಂದು ಸುಮಾರು 6 ಅಡಿ ಅಗಲಕ್ಕೆ, ಜೊತೆಗೆ 5 ಅಡಿ ಅಗಲಕ್ಕೆ ಮಾರ್ಕನ್ನು ಮಾಡಿದ್ದಾರೆ. ಆ ಬಳಿಕ ನಿರ್ಧಾರ ಮಾಡಿರುವಂಥದ್ದು ಸುಮಾರು 4 ಅಡಿಯವರೆಗೂ ಆಳಕ್ಕೆ ಅಗೆಯಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಾದರೂ ಹೂತಾಕಿದ್ರೆ ಆ ಸಂದರ್ಭದಲ್ಲಿ 4 ಅಡಿಯಲ್ಲೇ ಸಿಗುತ್ತೆ. ಇದೊಂದು ಅರಣ್ಯ ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಮಿಕರೇ ಉತ್ಖನನ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ಇಲ್ಲ. ಹಾಗಾಗಿ ಈಗ ಮಾರ್ಕ್ ಮಾಡಿರುವಂಥದ್ದು 6 ಅಡಿ ಉದ್ದಕ್ಕೆ, ಜೊತೆಗೆ ಅಗಲ ಮೇಲ್ಭಾಗದ ಅಗಲ ಸುಮಾರು 5 ಅಡಿಗೆ, ಜೊತೆಗೆ 4 ಅಡಿ ಆಳಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮಾರ್ಕಿಂಗನ್ನು ಮಾಡಿ ಈಗ ಆ ಒಂದು ಕೆಲಸವನ್ನು ಆರಂಭಿಸಿದ್ದಾರೆ. ಸುಮಾರು 20 ಮಂದಿ ಕಾರ್ಮಿಕರು ಯಾರಿದ್ದಾರೆ ಅವರು ಏಕಕಾಲದಲ್ಲಿ ಇದನ್ನು ಒಂದು ಪ್ರದೇಶ, ಎರಡನೇ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಅಗಿಬೇಕು ಅನ್ನುವಂಥ ಒಂದು ತಯಾರಿಗಳನ್ನು ಮಾಡಿಕೊಂಡೇ ಹೋಗಿರುವಂಥದ್ದು. ಈಗ ಆ ಒಂದು ಕೆಲಸವನ್ನು ಈಗ ಆರಂಭಿಸಿದ್ದಾರೆ. ಪ್ರೇಮ್, ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ.